ಈ ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಏನಿದ್ದಾರೆ, ಅವರ ಸ್ಟೇಟ್ ಡೆವಲಪ್ಮೆಂಟ್ಗೋಸ್ಕರ, ಅವರ ಜನರ ಡೆವಲಪ್ಮೆಂಟ್ಗೋಸ್ಕರ ತರ್ತಿರೋಂಥ ಕಂಪ್ನಿಗಳು ತುಂಬ ಒಳ್ಳೆಯಂಥದ್ದೇ. ಅವರಿಗೆ ಜಾಬ್ ವೇಕೆನ್ಸಿಗಳು ಸಿಗುತ್ತೆ, ಅವರ ಸ್ಟೇಟ್ ಡೆವಲಪ್ಮೆಂಟ್ ಆಗುತ್ತೆ, ಅಲ್ಲಿರೋ ಜನರು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಇದೆಲ್ಲ ನಾವು ಮೆಚ್ಕೋಬೇಕಾಗಿರುವಂಥದ್ದೇ. ನಾವು ಎಷ್ಟೋ ಕಡೆ ನಾವು ವೆಯ್ಟ್ ಮಾಡ್ತಿರ್ತೀವಿ, ನಮ್ಮ ಕಡೆ ಯಾವಾಗ ಕಂಪ್ನೀಸ್ ಬರ್ತವೆ, ಈ ಕಡೆ ನಮಗೆ ಎಲ್ಲಿ ಅವೈಲೇಬಲ್ ಆಗಿರುತ್ತದೆ, ಬೇರೆ ಕಡೆ ಯಾಕೆ ಹೋಗಬೇಕು, ಈ ಪ್ಲೇಸಲ್ಲಿ ಬಂದರೆ ಚೆನ್ನಾಗಿರ್ತಿತ್ತಲ್ಲ ಅಂದ್ಬಿಟ್ಟು ಅವ್ರ ಸ್ವಂತ ಕೆಲಸ ಮಾಡಿಕೊಂಡು ಅವರ ಪ್ಲೇಸಲ್ಲೇ ಇರೋರು ಇರ್ತಾರೆ. ಕೆಲವರೆಲ್ಲ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಹೋಗ್ಬಿಟ್ಟು ಜಾಬ್ ಮಾಡೋರು ನೋಡಿರ್ತೀವಿ. ಕೆಲವರೆಲ್ಲ ಹೋಗೋಕ್ಕಾಗ್ದಿರ ಮನೆಯವ್ರು ನೋಡ್ಕೋಬೇಕು ಅಂದ್ಕೊಂಡ್ಬಿಟ್ಟು ಅವ್ರ ಸಿಚುವೇಶನಿಂದ ಹೋಗೋಕ್ಕಾಗ್ದಿರ ಅದೇ ಪ್ಲೇಸಲ್ಲೇ ಇದ್ದು ಅಲ್ಲೇ ಇರೋರನ್ನ ನೋಡಿದ್ವಿ. ಅವರು ಅನ್ಕೊಂತಿರ್ತಾರೆ ಎಷ್ಟೋ ಜನ, ಈ ಕಡೆ ಕಂಪ್ನೀಸ್ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಈ ಕಡೆ ನಾವು ಡೆವಲಪ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೇ ಇರ್ತೀವಿ. ಸೊ ಅದೇ ರೀತಿ ಈ ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಏನಿದ್ದಾರೆ, ಆ 400 ಎಕರೆ ಕಾಡು ನಾಶ ಮಾಡೋದು ಬಿಟ್ಟು ತರ್ತಿರೋಂಥ ಕಂಪ್ನಿಗಳನ್ನು ಚಿಕ್ಕ ಪುಟ್ಟ ಗ್ರಾಮಗಳಲ್ಲಿ, ನಗರಗಳಲ್ಲಿ ನಿರ್ಮಾಣ ಮಾಡಿಸಿದ್ರೆ ಅದೆಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಿತ್ತು. ಸೊ ಅದನ್ನು ಬಿಟ್ಬಿಟ್ಟು ಅವರು 400 ಎಕರೆ ಕಾಡು ನಾಶ ಮಾಡಿಬಿಟ್ಟೆ ಮಾಡಬೇಕು ಅನ್ನೋದು ಏನು ಇರ್ತಿರ್ಲಿಲ್ಲ. ಅವ್ರಿಗೆ ಆ ಪ್ಲೇಸಲ್ಲಿ ಏನಿದ್ರೆ ಇನ್ನೊಂದು ಪ್ಲೇಸ್ ಕೂಡ ಸಿಗ್ತಿತ್ತು. 400 ಎಕರೆ ಕಾಡೇನಿದೆ ಅದು ಯಾರ್ದಾದ್ರೂ ಆಗಿರಲಿ, ತೆಲಂಗಾಣ ಸ್ಟೇಟ್ ಗೌರ್ಮೆಂಟ್ದಾಗಿರಲಿ, SU ಯೂನಿವರ್ಸಿಟಿದಾಗಿದ್ರು ಆಗಿರಲಿ, ಯಾರ್ದನ ಆಗಿರಲಿ, ಯಾರ ಹೆಸರು ಮೇಲೆ ಆದರೂ ಇಟ್ಕೊಂಡು ಇಂಪಾರ್ಟೆಂಟ್ ಅದು ಯಾರ್ದು ಎತ್ತ ಅನ್ನೋದೇ ಅಲ್ವೇ ಅಲ್ಲ. ಅದು 400 ಎಕರೆ ಕಾಡು ಏನಿದೆ ಅದೇ ತುಂಬ ಇಂಪಾರ್ಟೆಂಟ್. ಆ ಕಾಡಿಂದ ಅದೆಷ್ಟು ಅಡ್ವಾಂಟೇಜಸ್ ಇರೋದು ನಮ್ಮೆಲ್ಲರಿಗೂ ಗೊತ್ತಿರೋದೆ, ನಾವೆಲ್ಲ ತಿಳ್ಕೊಂಡಿರೋವಂಥದ್ದೇ. ಸೊ ಅಂಥ ಕಾಡನ್ನು ನಾಶ ಮಾಡಿಬಿಟ್ಟು ಅಲ್ಲಿ ಕಂಪ್ನಿಗಳನ್ನ ಸ್ಥಾಪನೆ ಮಾಡಬೇಕು ಅಂದ್ಕೊಳ್ಳೋದು ತುಂಬ ಮೂರ್ಖತನ. 400 ಎಕರೆ ಕಾಡು ಮತ್ತೆ ಬೆಳೆಸುವಂಥದ್ದು ತಮಾಷೆನೂ ಅಲ್ಲ, ತುಂಬ ಈಸಿ ಪ್ರೊಸೆಸ್ಸು ಅಲ್ಲ, ಬೇಗ ಬೆಳೆಯುವಂಥದ್ದು ಅಲ್ಲ. ನಾವು ಇವಾಗ ಸ್ಟಾರ್ಟ್ ಮಾಡೋದು 20 ವರ್ಷ ಆಗುತ್ತೆ ಬೆಳೆಯೋದಕ್ಕೆ. ಆ 20 ವರ್ಷದಲ್ಲಿ ನಾವು ಎಲ್ಲೆಲ್ಲಿ ಬೆಳೆಯೋಕೆ ಹೋದ್ರೂ ಆ ಪ್ಲೇಸ್ಗಳಲ್ಲಿ ಏನೇನು ನಡೀತವೆ ಅಂತಲೂ ಗೊತ್ತಿಲ್ಲ, ಅವು ಉಳಿತಾವೋ ಇಲ್ಲೋ ಗೊತ್ತಿಲ್ಲ, ಅವು ಬೆಳೀತಾವ ಅನ್ನೋದು ನಮ್ಗೆ ನಂಬಿಕೆ ಏನೂ ಇಲ್ಲ. ಬೇರೆ ಕಡೆ ಬೆಳೆಸೋಣ ಬೆಳೆಯೋದಿಲ್ಲ, ಬಟ್ ಇರೋ ಕಾಡನ್ನು ನಾಶ ಮಾಡಬೇಕಾಗಿರೋದು ಅವಶ್ಯಕತೆ ಇಲ್ಲವೇ ಇಲ್ಲ. ಇವಾಗ 400 ಎಕರೆ ಕಾಡು ನಾಶ ಆಗಿರೋದ್ರಿಂದ ಅದೆಷ್ಟೋ ಪ್ರಾಣಿಗಳಿಗೆ ವಾಸ ಮಾಡೋದಕ್ಕೆ ಪ್ಲೇಸೇ ಇದ್ದಿರಬಹುದು. ಅದೆಷ್ಟೋ ಪಕ್ಷಿಗಳು ಅವ್ರ ವಂಶ ಕಳ್ಕೊಳ್ಳೋಂಗೆ ಆಗುತ್ತೆ. ಒಂದೊಂದು ಕಡೆ ಬಂದಿದ್ದೆ ಅಷ್ಟೊಂದು ಅದಕ್ಕೆ ಅನುಕೂಲವಾಗಿ ಆ ಪ್ಲೇಸಿಂದ ತೆಲಂಗಾಣ ಸ್ಟೇಟ್ ಕೂಡ ಉಪಯೋಗ ಆಗಿರೋ ಸಂಗ್ರಹ ಮಾಡೋದು ಅದನ್ನು ಪಾಪ ಪ್ರಾಣಿಗಳು ಹೇಳ್ಕೊಳ್ಳೋದು ಅವ್ರು ಏನು ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ಎಲೆಕ್ಷನ್ ಕೂಡ ತೊಂದರೆ ತರುವಂಥದ್ದು. ಒಂದು ಒಳ್ಳೆ ಕೆಲಸ ನಡೀತಿರೋದನ್ನು ನಾಶ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲವೇ ಇಲ್ಲ. ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರುವಂತಹ ಒಂದೊಂದು ವಿಷಯಸ್ಸು ನೋಡ್ತಿದ್ರೆ ಆ ಪ್ರಾಣಿಗಳ ಬಗ್ಗೆ ಪಾಪ ಅನಿಸುತ್ತೆ, ಅಯ್ಯೋ ಅನಿಸುತ್ತೆ, ನೋಡೋಕ್ಕೆ ಆಗಲ್ಲ. ನಿಮ್ಮ ಗೌರ್ಮೆಂಟ್ ಏನಿದೆ, ನೀವೇನು ಎಜುಕೇಷನ್ ಮಾಡ್ತಿದ್ದೀರಾ? ಕಾಡನ್ನು ಬೆಳೆಸಿ, ಕಾಡನ್ನು ಬೆಳೆಸಿ, ಕಾಡಿಂದ ಎಷ್ಟು ಅಡ್ವಾಂಟೇಜಸ್ ಇರೋದನ್ನೆಲ್ಲ ಪಾಪ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಿದ್ದೀರಾ. ನೀವೇ ಇದೆಲ್ಲ ಹೇಳ್ಕೊಟ್ಟು ನೀವೇ ಒಂದು 400 ಎಕರೆ ಕಾಡನ್ನು ನಾಶ ಮಾಡೋ ಅಂಥದ್ದು ಎಷ್ಟು ಸರಿ? ನೀವು ನಿಮ್ಮ ಪ್ರಜೆಗಳ ಮಾತನ್ನು ಕೇಳಿ ಆ 400 ಎಕರೆ ಕಾಡು ನಾಶ ಮಾಡೋದು ಇವಾಗೂ ನಿಲ್ಲಿಸ್ತೇನೆ. ನೀವು ಎಷ್ಟು ನಾಶ ಮಾಡಿದಿರೋ
ಅಷ್ಟು ಮರ ಗಿಡಗಳನ್ನ ಅಲ್ಲಿ ಉಣಿಸಿ ಬೆಳೆಸಿ ಅದನ್ನು ಕಾಡಾಗಿ ಮತ್ತೆ ರೂಪಿಸಿ ನಿಮಗೆ ತೋರಿಸ್ತಾರೆ. ಅಲ್ಲಿರೋ ಜನರು ನಿಮ್ಗೆ ಏನ್ ಹೇಳಕ್ ಬರ್ತಿದ್ದಾರೆ ಕೇಳಿಸ್ಕೊಳ್ಳಿ. ಈ ಸ್ಟೂಡೆಂಟ್ಸ್ ನಿಮ್ಗೆ ಏನ್ ಹೇಳಕ್ ಬರ್ತಿದ್ದಾರೆ ಅದನ್ನ ತಿಳ್ಕೊಳ್ಳಿ. ನಿಮ್ಗೂ ಗೊತ್ತು ಒಂದು ಕಾಡಿಂದ ಎಷ್ಟೊಂದು ಅಡ್ವಾಂಟೇಜಸ್ ಏನಿದಾವೆ ಅನ್ನೋದು. ನೀವು 400 ಎಕರೆ ಕಾಡು ನಾಶ ಮಾಡಬೇಕಾದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡೋಂತಹ ಬರೋ ವಿದ್ಯಾರ್ಥಿಗಳ ಮಾತನ್ನು ಕೇಳಿಸ್ಕೊಳ್ದಿರಾ ಆ 200ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಕೂಡ ಮಾಡಿಸಿದ್ದೀರಾ. ನೀವು ಆ 400 ಎಕರೆ ನಾಶ ಮಾಡಬೇಕಾದ್ರೆ ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡೋಕ್ಕಾಗ್ಲಿ, ಅಲ್ಲಿ ಏನು ನಡೀತಿದೆ ಅಂತ ಕೇಳೋಕ್ಕಾಗ್ಲಿ ಬಂದಿರೋಂಥ ಜನರನ್ನ 200ಕ್ಕೂ ಹೆಚ್ಚು ಜನರನ್ನ, ಸ್ಟೂಡೆಂಟ್ಗಳನ್ನ ನೀವು ಅರೆಸ್ಟ್ ಮಾಡಿಸುವಂಥದ್ದು ಕೂಡ ಒಳ್ಳೆಯ ವಿಚಾರನೂ ಅಲ್ಲ. ಅವ್ರು ಏನು ಹೇಳಕ್ ಬರ್ತಿದ್ದಾರೆ ನೀವು ಅವ್ರಿಗೊಂದು ಆನ್ಸರು ಮಾಡ್ತಿಲ್ಲ. ಏನಕ್ಕೆ ಮಾಡ್ತಿದ್ದೀವಿ ಅನ್ನೋದು ಕೂಡ ನೀವು ಆನ್ಸರ್ ಮಾಡ್ತಿಲ್ಲ. ನೀವು ನಾಶ ಮಾಡ್ತಿದ್ದೀರಾ. ಅವ್ರು ಪ್ರೊಟೆಸ್ಟ್ ಮಾಡಕ್ಕೆ ಅವ್ರನ್ನ ನೀವು ಅರೆಸ್ಟ್ ಮಾಡಿಸ್ತಿದ್ದೀರಾ, ಲಾಠಿ ಚಾರ್ಜ್ ಮಾಡಿಸ್ತಿದ್ದೀರಾ. ಇದೆಲ್ಲ ಎಷ್ಟು ಸರಿ? ನೀವು ಇವಾಗ ಏನು ಮಾಡಿದ್ದೀರಾ ಇದೊಂದು ದೊಡ್ಡ ಕರ್ಮ. ಈ ಕರ್ಮವನ್ನ ನೀವು ಅನುಭವಿಸ್ಲೇಬೇಕಾಗುತ್ತೆ. ಈ ಕರ್ಮ ನೀವು ನೋಡ್ತೀರಾ, ಹತ್ರದಲ್ಲಿ ನೋಡ್ತೀರಾ. ಈ ಎಲೆಕ್ಷನ್ ಬರಲಿ, ಅದರಲ್ಲಿ ನೀವು ಆಲ್ರೆಡಿ ನಿಮ್ಮ ಜನರು ನಿಮ್ಮ ಮೇಲೆ ಆಕ್ರೋಶ ತೋರಿಸ್ತಾರೆ, ನೀವು ನೋಡ್ತಾನೆ ಇದ್ದೀರಾ. ನೀವು ಮಾಡುತ್ತಿರುವಂತಹ ನೀವು ಮಾಡಿಸಿರೋ ಲಾಠಿ ಚಾರ್ಜಸ್ ಏನಿದೆ ಆ ಒಂದೊಂದು ಏಟು 1,00,000 ವೋಟ್ ಮೈನಸ್ ಆಗುತ್ತೆ ಅಂತಲೂ ಅಲ್ಲಿ ಜನರು ಹೇಳ್ತಾನೆ ಇದ್ದಾರೆ. ಇದು ಮುಂದೆ ಬರುವಂತಹ ನಿಮ್ಮ ಪಾಲಿಟಿಕ್ಸ್ ಕೆರಿಯರ್ಗೂ ಒಳ್ಳೇದು ಅಲ್ಲ, ನಿಮಗೂ ಒಳ್ಳೇದು ಅಲ್ಲ. ಈ ಕಾಡು ಅನ್ನೋದು ನಮ್ಮ ದೇಹದಲ್ಲಿ ಲಂಗ್ಸ್ ಇದ್ದಾಗೆ. ಬರೀ ತೆಲಂಗಾಣಕ್ಕೆ ಮಾತ್ರನೇ ಅಲ್ಲ, ಕಾಡು, ಗಿಡಗಳು, ಮರಗಳು ಇವೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ದೇಹದಲ್ಲಿರುವಂತಹ ಲಂಗ್ಸ್ ಇದ್ದಾವೆ. ಇದೇ ರೀತಿ ಕಾಡು ನಾಶ ಆಗ್ತಾ ಹೋಗ್ತಾನೆ ಇದ್ರೆ ನಮ್ಮ ದೇಶದಲ್ಲಿರುವಂತಹ ಪಾಪ್ಯುಲೇಷನ್ಗೆ ಒಳ್ಳೆ ಆಕ್ಸಿಜನ್ ಸಪ್ಲೈ ಅಂತೂ ಸಿಗೋದೇ ಇಲ್ಲ, ಒಳ್ಳೆ ಗಾಳಿ ಅಂತೂ ಸಿಗೋದೇ ಇಲ್ಲ. ಇನ್ನು ಮುಂದೆ ಆದರೂ ನಿಮ್ಮ ಪ್ರಜೆಗಳ ಮಾತನ್ನು ಕೇಳಿ. ನೀವು ಪ್ರಜೆ ಸೇವೆ ಮಾಡಕ್ಕೆ ಬಂದಿರೋದು. ಸೊ ನೀವು ಏನು ಪ್ರಜೆಗಳು ಹೇಳ್ತಾರೆ ಅವರ ಮಾತನ್ನ ಕೇಳಿ. ನಾನು ಏನು ಮಾಡಕ್ಕೆ ಹೋಗಿದ್ದೀರಾ ಅದನ್ನ ನಿಲ್ಲಿಸಿದ್ರೆ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ಅಷ್ಟೇ.